ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ನಿಗದಿತ ಕೆಲಸ ಯಾರಿಗೆ ಉತ್ತರಿಸಿ ಉತ್ತರಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶ್ರೀಮಂತರ ಪಾಲಿಸಿ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಂದಾನಿ ಅಂಬಾನಿ ಪರ ನೀತಿಗಳನ್ನು ಜಾರಿಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಇವತ್ತ ಅಖಿಲ ಭಾರತ ಮುಷ್ಕರ ನಡೀತಾ ಇದೆ. ಜಂಟಿ ಕಾರ್ಮಿಕ ಸಂಘಟನೆಗಳ ವೇದಿಕೆಯಿಂದ ಇಡೀ ದೇಶದಾದ್ಯಂತ ಕಾರ್ಮಿಕರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಏನು 4 ಲೇಬರ್ ಕೋಡ್ ತಗೊಂಡ್ಬಂದಿದ್ದಾರೆ, 40 ಕಾಯ್ದೆಗಳನ್ನು ರದ್ದುಗೊಳಿಸಿ ಇದು ಅತ್ಯಂತ ಕಾರ್ಮಿಕ ವಿರೋಧಿಯಾಗಿದೆ. ಕಾರ್ಮಿಕರ ಮುಷ್ಕರ ಮಾಡುವಂತ ಹಕ್ಕನ್ನ ಕಸಿದುಕೊಳ್ತಾ ಇದೆ. ಕಾರ್ಮಿಕರು ಸಂಘ ಸಂಸ್ಥೆಗಳನ್ನು ಮಾಡೋಗಿಲ್ಲ, ಕಾರ್ಮಿಕ ಸಂಘ ಕಟ್ಕೊಳ್ಳೋಗಿಲ್ಲ, ಹೋರಾಟ ಮಾಡೋಗಿಲ್ಲ. ಈ ರೀತಿಯಾಗಿ ಅಪ್ರಜಾಸತ್ತಾತ್ಮಕವಾಗಿ ಕೇಂದ್ರ ವಿರೋಧಿ ನೀತಿಗಳನ್ನು ವಿರೋಧಿಸಿ ಮತ್ತು ಸ್ಕೀಮ್ ವರ್ಕರ್ಸ್ ಏನಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿ ಊಟ ಕಾರ್ಯಕರ್ತರು, ಇವರೆಲ್ಲರಿಗೂ ಕೂಡ ಕನಿಷ್ಠ ವೇತನ ಕೊಡ್ಬೇಕಂತೇಳಿ ಈ ಬೇಡಿಕೆ ಇದೆ ಇವತ್ತ. ಅಷ್ಟೇ ಅಲ್ಲದೆ ಇವತ್ತು ದೇಶವ್ಯಾಪಿ ರೈತರು ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಮುಖ್ಯವಾಗಿ MSP ಜಾರಿಗೊಳಿಸ್ಬೇಕಂತೇಳಿ ಹಾಗೂ ವಿದ್ಯುತ್ ಖಾಸಗೀಕರಣ ನಿಲ್ಲಿಸ್ಬೇಕಂತೇಳಿ ಮತ್ತು ಕೇಂದ್ರ ಸರ್ಕಾರ ಜನ ವಿರೋಧಿಯಾಗಿ ಮನರೇಗಾ ಅಂದ್ರೆ ಗ್ರಾಮೀಣ ಉದ್ಯೋಗ ಖಾತೆಯನ್ನು ರದ್ದುಗೊಳಿಸಿ ಅವರು GV ರಾಮ್ಜಿ ಅಂತೇಳಿ ತಂದಿದ್ದಾರೆ. ಇದು ಅತ್ಯಂತ ಕಾರ್ಮಿಕರು, ಕೃಷಿ ಕೂಲಿಕಾರರಿಗೆ ದೊಡ್ಡ ಪೆಟ್ಟು ಬೀಳಲಿದೆ. ಅವ್ರಿಗೇನು ಕೆಲಸ ಖಾತ್ರಿ ಇತ್ತು ಇಲ್ಲಿವರೆಗೆ, ಆ ಖಾತ್ರಿ ಇರ್ಲಕ್ಕಾಗಲ್ಲ ಇನ್ನು ಮುಂದೆ. ಇದು ಅತ್ಯಂತ ಕಾರ್ಮಿಕ ವಿರೋಧಿ ಧೋರಣೆ ಆಗಿದೆ. ಇದನ್ನ ನಾವು ಖಂಡಿಸಲೇಬೇಕಾಗಿದೆ. ಇವತ್ತ ದೇಶದಾದ್ಯಂತ ಕೋಟ್ಯಾಂತರ ಜನ ಕಾರ್ಮಿಕರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೋಸ್ಕರ ಏನು ಕೆಲಸ ಮಾಡ್ತಾ ಇದ್ರೆ ಅಂತ ಕಾರ್ಮಿಕರು ಎಲ್ಲ ಕಾರ್ಖಾನೆಗಳನ್ನ ಬಂದ್ ಮಾಡಿ, ಎಲ್ಲ ಕೆಲಸಗಳನ್ನ ಬಂದ್ ಮಾಡಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿ ಊಟ ಕಾರ್ಯಕರ್ತರು, ಆಮೇಲೆ ಬೋಹಳ್ಳಿ ಕುಡಿಯುವ ನೀರಿನ ಕಾರ್ಯಕರ್ತರು, ಆಲ್ಮಟ್ಟಿ ಡ್ಯಾಮ್ ಕಾರ್ಯಕರ್ತರು, ಅಮಾಲ್ ಸಂಘದ ಕಾರ್ಯಕರ್ತರು, ಗ್ರಾಮ ಪಂಚಾಯತಿ ನೌಕರ ಸಂಘದವರು ಎಲ್ಲಾ ಕಾರ್ಮಿಕರು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದರೆ. ರೈತರು ಕೂಡ ಈ ಹೋರಾಟವನ್ನು ಬೆಂಬಲಿಸ್ತಾ ಇದ್ದಾರೆ, ಅವರು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ, ಶ್ರೀಮಾನ್ ನರೇಂದ್ರ ಮೋದಿ ಅವರ ಸರ್ಕಾರ ಬರೇ ಬಜೆಟ್ ನಲ್ಲಿ ಶ್ರೀಮಂತರಿಗೆ ಕೋಟ್ಯಾಂತರ ರೂಪಾಯಿನ ಕನ್ಸೆಷನ್ ಕೊಟ್ಟಿದ್ದಾರೆ, ಬಡವರಿಗೆ ಕಾರ್ಮಿಕರಿಗೆ ಏನು ಕೊಟ್ಟಿಲ್ಲ. 1 ಲಕ್ಷ ರೂಪಾಯಿ ಕೂಡ ರೈತ ಸಾಲ ಮನ್ನಾ ಮಾಡಿಲ್ಲ, ಕಾರ್ಮಿಕರ ಸಾಲ ಮನ್ನಾ ಮಾಡಿಲ್ಲ, ಕಾರ್ಮಿಕರ ಸಂಬಳ ಜಾಸ್ತಿ ಮಾಡಿಲ್ಲ, ಅಂಗನವಾಡಿ ಅವರು, ಬಿಸಿ ಊಟವರು, ಆಶಾ ಕಾರ್ಯಕರ್ತರ ಸಂಬಳ ಜಾಸ್ತಿ ಮಾಡಿಲ್ಲ ಅವರು. ಇದನ್ನ ವಿರೋಧಿಸಿ ಇವತ್ತು ದೇಶದಾದ್ಯಂತ ಈ ಹೋರಾಟ ನಡೀತಾ ಇದೆ. ಈ ಹೋರಾಟವನ್ನ ಯಶಸ್ವಿಗೊಳಿಸಲಿಕ್ಕೆ ಲಕ್ಷ ಲಕ್ಷ ಜನ ಇವತ್ತು ಬೀದಿಗಿಳಿದಿದ್ದಾರೆ. ಹೆಣ್ಣು ಮಕ್ಕಳು ಇರ್ಬೋದು, ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ವಿದ್ಯಾರ್ಥಿಗಳು, ಯುವಜನರು, ಎಲ್ಲ ವಿಭಾಗದ ಜನ ಇವತ್ತು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ದೇಶದಾದ್ಯಂತ ಪ್ರತಿಭಟನೆಗಳಿದ್ದಾರೆ. ಈಗಲಾದ್ರೂ ಶ್ರೀ ನರೇಂದ್ರ ಮೋದಿ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ಹಾಗೂ ಸಿದ್ದರಾಮಯ್ಯ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾವು ಕಾರ್ಮಿಕರ ಪರವಾಗಿ ಕೆಲಸ ಮಾಡದೇ ಇದ್ರೆ, ರೈತರ ಪರವಾಗಿ ಕೆಲಸ ಮಾಡದೇ ಇದ್ರೆ ನಮ್ಗೆ ಮುಂದೆ ಉಳಿಗಾಲ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಇವರು ಒಳ್ಳೆ ಪಾಠ ಕಲಿಸ್ತಾರೆ ಅನ್ನುವಂಥದನ್ನ ನಾವು ತೋರಿಸಲೇಬೇಕಾಗಿದೆ. ಆದ್ರಿಂದ ಈ ಹೋರಾಟ ನ್ಯಾಯಕ್ಕೋಸ್ಕರ ಇದೆ, ಕಾರ್ಮಿಕರ ಹಕ್ಕುಗಳಿಗೋಸ್ಕರ ಇದೆ. ಇದನ್ನು ಯಾವ ಕಾರಣಕ್ಕೂ ಕೂಡ ಸದೆ ಬಡಬಾರದು, ಇದನ್ನು ತಡೆಗಟ್ಟಬಾರದು ಅಂತ ಹೇಳ್ಬಿಟ್ಟು ಇವತ್ತು ನಾವು ಜಂಟಿ ಕಾರ್ಮಿಕ ಸಂಘಟನೆಯಿಂದ ಮತ್ತು ರೈತ ಸಂಘಟನೆಗಳಿಂದ ದೇಶವ್ಯಾಪಿ ಅಧಿಕಾರದಲ್ಲಿರುವಂತಹ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅವರಿಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಬಿ ಭಗವಾನ್ ರೆಡ್ಡಿ, AIKKMS ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ, ಬಿಜಾಪುರ್. ಸ್ನೇಹಿತರೆ, ಇವತ್ತು JCTU ಸಂಘಟನೆಯಿಂದ ಅಖಿಲ ಭಾರತ ಮಟ್ಟದಲ್ಲಿ ಅಖಿಲ ಭಾರತ ಮುಷ್ಕರ ಕರೆ ಕೊಟ್ಟಿದೆ. ಬಹಳ ಮುಖ್ಯವಾಗಿ 45 ಕಾರ್ಮಿಕ ಕಾಯ್ದೆಗಳನ್ನ, ಅದರಲ್ಲಿ 29 ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ 4 ಕೋಡ್ಗಳಿಗೆ ಮಾಡ್ತಾ ಇದ್ದಾರ. ಇದರ ಉದ್ದೇಶ ಏನು? ಇರುವಂತ ಕಾಯಂ ಉದ್ಯೋಗ ಕಾಯಮಾಗಿ ಕಸ್ಕೊಳ್ತಾ ಇದೆ. PF ಇಲ್ಲ, ESI ಇಲ್ಲ, ಮಹಿಳೆಯರಿಗೆ ರಾತ್ರಿ ಡ್ಯೂಟಿಗೆ ಅವಕಾಶ ಮಾಡಿ ಕೊಡ್ತಾ ಇದಾರ. ಹಗಲತ್ತೆ ಮಹಿಳೆಯರಿಗೆ ಭದ್ರತೆ ಇಲ್ಲ. ಆನಂತರ ಕನಿಷ್ಠ ವೇತನ 178 ರೂಪಾಯಿ ಮಾತ್ರ ಕೊಡ್ಬೇಕಂತೇಳಿ ಶಿಫಾರಸ್ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ. ಇದು ಏನ್ ನ್ಯಾಯ? ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಅದಾದ್ರಾಗೆ ಕನಿಷ್ಠ ವೇತನ ಆಗಿರ್ಬೋದು, PF, ESI, ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತೇಳಿ ನಿಶ್ಚಿತ ನಿಗದಿತ ವೇತನ ಕೆಲಸ ಕೊಡ್ತಾ ಇದಾರ. 2 ವರ್ಷಕ್ಕೆ ಕೆಲಸ ಅಂದ್ರೆ 2 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡುದು, 3ನೇ ವರ್ಷಕ್ಕೆ ಕೆಲಸ ಇಲ್ಲ. ಇದರ ವಿರುದ್ಧ ಹೋರಾಟಗಳು ಮಾಡ್ತಾ ಇದ್ದೇವೆ ನಾವು. ಏನಂದ್ರೆ ಬೆಲೆ ಏರಿಕೆ ದಿನಗಳಲ್ಲಿ 30,000 40,000 ರೂಪಾಯಿ ಕೊಟ್ಟು ಕೂಡ ಜೀವನ ಮಾಡಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಏನು? 178 ರೂಪಾಯಿ
178 ರೂಪಾಯಿ ಅಂದ್ರೆ ಎಷ್ಟಾಗ್ತದ? 6,000 ರೂಪಾಯಿಗಿಂತ ಕಡಿಮೆ ಆಗ್ತದ. ಇದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಇನ್ ಮುಂದೆ ಬಾಕಿ ಇರ್ತಕ್ಕಂಥ ಪೇಮೆಂಟ್ ಕನಿಷ್ಠ ಇರ್ತಕ್ಕಂಥ ಪೇಮೆಂಟ್ ಅನ್ನ ನಾವು ಕಾರ್ಮಿಕ ಇಲಾಖೆಯಲ್ಲಿ ಕೇಸ್ ಹಾಕಂಗಿಲ್ಲ. ಯಾಕೆಂದ್ರೆ ಕಾರ್ಮಿಕ ಅಧಿಕಾರಿಗಳಿಗಿರುವಂತಹ ಸೌಕರ್ಯಗಳನ್ನ ಸಂಪೂರ್ಣ ಕಸ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ಇದು ಏನ್ ತೋರಿಸಿಕೊಡ್ತದಂದ್ರ ಈ ದೇಶದ ಬಂಡವಾಳಶಾಹಿಗಳ ಪರ ಸೇವೆ ಮಾಡುವಂತ ಸರ್ಕಾರ. ಟಾಟಾ, ಬಿರ್ಲಾ, ಅಂಬಾನಿ, ಗೋಯಂಕಾ, ಮೋತಿಲಾಲ್ ಅವರಿಗೆ ಈ ಸರ್ಕಾರದ ಇಡೀ ಸರ್ಕಾರ ಸಂಸ್ಥೆಗಳನ್ನ ಬೇಸಿನಲ್ಲೂ ಬಂದರು, ಕೃಷಿ ಎಲ್ಲಾನು ಕೂಡ ದಾರಿ ಕೊಡ್ತಾ ಇದೆ. ಇದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಇವತ್ತು JCTU ಸಂಘಟನೆಯಿಂದ ಮಲ್ಲಿಕಾರ್ಜುನ್, JCTU ಜಿಲ್ಲಾ ಸಂಘಟನಾಕಾರರು, AIUDC ಜಿಲ್ಲಾ ಅಧ್ಯಕ್ಷರು. ಕಾಯ್ದೆ ವಿರೋಧಿಸಿ, ವಿದ್ಯುತ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ, ಈ ಒಂದು ಎಲ್ಲ ರೈತ ವಿರೋಧಿ ನೀತಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಆ ಒಂದು ಸರ್ಕಾರ ನೀತಿಯಿಂದಾಗಿ ಇಡೀ ಶ್ರಮಜೀವಿ ವರ್ಗದ ಗ್ರಾಮೀಣ ಕಾಯ್ತಕ್ಕಂಥ ಈ ನೀತಿ ವಿರುದ್ಧ ಈ ಒಂದು ಹೋರಾಟ ಕರೆ ಕೊಡಲಾಗಿದೆ. ಈ ಒಂದು ಹೋರಾಟಕ್ಕೆ ಎಲ್ಲಾ ಸಂಘಟನೆ ಮುಖಂಡರು ಭಾಗವಹಿಸಿದ್ದಾರೆ. ಪ್ರತಿಯೊಂದು ಸಂಘಟನೆ ಮುಖಂಡರಿಗೆ ಕೇವಲ 5 ನಿಮಿಷ ಮಾತ್ರ ಕೊಟ್ಟಿದ್ದೀವಿ. 5 ನಿಮಿಷ ಒಳಗಡೆ ತಮ್ಮ ಭಾಷಣ ಮುಗಿಸಬೇಕು. ಎಲ್ಲರೂ ಶಾಂತಿ ಕೊಂಡ್ಕೊಂಡು ಲೋಕಸಭೆ ಮುಖಂಡರು ಮಾತಾಡ್ತಿದ್ದಾರೆ. ಈ ಒಂದು CIT ಸಂಘಟನೆ ಮುಖಂಡ